ಕೇರಳದ ವಯನಾಡ್ನಲ್ಲಿ ಇತ್ತೀಚೆಗೆ ಸಂಭವಿಸಿದಂಥ ಆ ಭೀಕರ ಭೂಕುಸಿತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇದು ಕೇವಲ ಕೇರಳದ ದುರಂತನ ಅಥವಾ ಕರ್ನಾಟಕದ ಪಶ್ಚಿಮ ಘಟ್ಟಗಳಿಗೆ ಪ್ರಕೃತಿ ಕೊಟ್ಟಿರುವ ಕೊನೆಯ ಎಚ್ಚರಿಕೆನ? ಇನ್ನು ನಾವು ಎಚ್ಚೆತ್ಕೊಳ್ದಿದ್ರೆ ಮುಂದಿನ ವಯನಾಡು ಆಗುಂಬೆ ಆಗುತ್ತಾ ಅಥವಾ ಕೊಡಗ, ಚಿಕ್ಕಮಗಳೂರ ಅಥವಾ ಉತ್ತರ ಕನ್ನಡ ಆಗುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ನಮಸ್ಕಾರ ವೀಕ್ಷಕರೇ, ನಾನು ರಕ್ಷಿತಾ ಕರ್ಕೇರ. ನೀವು ನೋಡ್ತಿರೋದು ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಿಮಗೆ 2024ರ ಜುಲೈ ತಿಂಗಳು ನೆನಪಿರ್ಬೋದು. ಕೇರಳದ ವಯನಾಡ್ನಲ್ಲಿ ಸಂಭವಿಸಿದ ಆ ಭೀಕರ ಭೂಕುಸಿತ ಮತ್ತು ಜಲಪ್ರವಾಹಕ್ಕೆ ಇಡೀ ಗ್ರಾಮವೇ ನಕ್ಷೆಯಿಂದ ಅಳಿಸಿ ಹೋಗಿತ್ತು. ಆ ದುರಂತಕ್ಕೆ ಮಾನವನ ಅತಿಯಾದ ಹಸ್ತಕ್ಷೇಪವೇ ಕಾರಣ ಅಂತ ತನಿಖೆಯಿಂದಲೂ ಗೊತ್ತಾಗಿತ್ತು. ಆದರೂ ನಾವು ಮಾತ್ರ ಪಾಠ ಕಲ್ತಿದ್ದೀವಾ ಅನ್ನೋ ಪ್ರಶ್ನೆ ಹಾಗೇ ಉಳಿದಿದೆ. ಇತ್ತೀಚೆಗಷ್ಟೇ ಅದೇ ಮಾದರಿಯ ಮಾನವ ನಿರ್ಮಿತ ಲೋಪದಿಂದ ಮತ್ತೊಮ್ಮೆ ಭೂಮಿ ಕುಸಿದು 5 ಮೃತಪಟ್ಟಿದ್ದಾರೆ. We are searching in zone 1 and zone 2. Yesterday started the rescue operation from zone 1, but today we started from the next area of the first zone 1. The body found out that area. We are expecting more bodies from that area. Same time we are doing operations zone 2 also. These two areas is the most probability area. So earlier we got 3 from that area also. ಈ ಘಟನೆ ಇಡೀ ಪಶ್ಚಿಮ ಘಟ್ಟದ ಜನರಲ್ಲಿ ಆತಂಕದ ಛಾಯೆಯನ್ನು ಮೂಡಿಸಿದೆ. ಪಶ್ಚಿಮ ಘಟ್ಟದ ಇಂದಿನ ವಾಸ್ತವ ಪರಿಸ್ಥಿತಿ ಏನು ಅಂತಾದ್ರೂ ಗೊತ್ತಾ? ಪರಿಸರ ಅಧ್ಯಯನಗಳು ಬಿಚ್ಚಿಟ್ಟಿರುವ ಸತ್ಯಗಳು ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತೆ. ನಮ್ಮ ರಾಜ್ಯದ 7 ಜಿಲ್ಲೆಗಳಲ್ಲಿ ಸುಮಾರು 31,000 ಚದರ ಕಿಲೋಮೀಟರ್ಗೂ ಹೆಚ್ಚು ಪ್ರದೇಶ ಭೂಕುಸಿತದ ತೀವ್ರ ಅಪಾಯದ ವಲಯದಲ್ಲಿದೆ. ಅಂದ್ರೆ ಹೈ ರಿಸ್ಕ್ ಲ್ಯಾಂಡ್ ಸ್ಲೈಡ್ ಝೋನ್ ಅಂತ. ಕಳೆದ 1 ದಶಕದಲ್ಲಿ ವರದಿಯಾದ 95% ಭೂಕುಸಿತಗಳು ನೈಸರ್ಗಿಕ ಕಾರಣಗಳಿಂದ ಆಗಿರಲಿಲ್ಲ. ಬದಲಿಗೆ ರಸ್ತೆ ಅಗಲೀಕರಣ ಇರಬಹುದು, ಅವೈಜ್ಞಾನಿಕವಾಗಿ ಗುಡ್ಡ ಕತ್ತರಿಸೋದು, ಕಲ್ಲು ಗಣಿಗಾರಿಕೆ ಮತ್ತು ಬೃಹತ್ ಮೂಲಸೌಕರ್ಯ ಯೋಜನೆಗಳಿಂದನೇ ಸಂಭವಿಸಿತ್ತು. ಇದರ ಜೊತೆಗೆ ಹವಾಮಾನ ವೈಪರೀತ್ಯ ಮತ್ತೊಂದೆಡೆ ಇದೆ. ಇಡೀ ತಿಂಗಳು ಬರಬೇಕಾಗಿದ್ದಂಥ ಮಳೆ ಕೇವಲ 2-3 ದಿನಗಳಲ್ಲೇ ಸುರಿದು ಬಿಡುತ್ತೆ. ಮಣ್ಣು ಸಡಿಲಗೊಂಡು ಇಡೀ ಬೆಟ್ಟಗಳೇ ಕುಸಿದು ಬೀಳ್ತಿವೆ. ನಮ್ಮ ರಾಜ್ಯದ ಪ್ರಮುಖ 7 ಜಿಲ್ಲೆಗಳ ಬರೋಬ್ಬರಿ 43 ತಾಲೂಕು ವ್ಯಾಪ್ತಿಯ 895 ಗ್ರಾಮ ಪಂಚಾಯಿತಿಗಳು ಇವತ್ತು ಮಣ್ಣು ಕುಸಿತದ ಭೀಕರ ಅಪಾಯವನ್ನು ಎದುರಿಸ್ತಾ ಇದೆ. ಈಗಾಗಲೇ ಪಶ್ಚಿಮ ಘಟ್ಟದ 1351 ಹಳ್ಳಿಗಳು ಈ ಪ್ರಕೃತಿ ವಿಕೋಪದ ದವಡೆಗೆ ಸಿಲುಕಿದೆ. ಸುಮಾರು 31,261 ಚದರ ಕಿಲೋಮೀಟರ್ಗೂ ಹೆಚ್ಚು ಪ್ರದೇಶ ಇವತ್ತು ಹೈ ರಿಸ್ಕ್ ಝೋನ್ ನಲ್ಲಿದೆ. ನಾವು 2006ರಿಂದ ಇತ್ತೀಚಿನವರೆಗಿನ ಇತಿಹಾಸವನ್ನು ಒಮ್ಮೆ ನಾವು ನೋಡಲೇಬೇಕು. ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಬರೋಬ್ಬರಿ 1495 ಕಡೆ ಭೂಕುಸಿತ ಸಂಭವಿಸಿದೆ. ಇದರಿಂದಾಗಿ ಸುಮಾರು 13,797 ಚದರ ಕಿಲೋಮೀಟರ್ ಪ್ರದೇಶ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಈ ಇಡೀ ಪಟ್ಟಿಯಲ್ಲಿ ಅತಿ ಹೆಚ್ಚು ಹಾನಿ ಮತ್ತು ಸೂಕ್ಷ್ಮತೆ ಇರುವಂತಹ ಪ್ರದೇಶ ಯಾವುದು ಗೊತ್ತಾ? ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಅಧ್ಯಯನ ವರದಿಯ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆಯ 34% ಭೂಪ್ರದೇಶ ಅತ್ಯಂತ ಸಡಿಲಗೊಂಡಿದ್ದು ಯಾವುದೇ ಕ್ಷಣದಲ್ಲಾದರೂ ಮಣ್ಣು ಕುಸಿಯುವ ಹಂತಕ್ಕೆ ತಲುಪಿದೆ. 2024ರ ಜುಲೈ 16ರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಭಾರೀ ಗಾತ್ರದ ಗುಡ್ಡ ಕುಸಿತ ಸಂಭವಿಸಿತ್ತು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಭವಿಸಿದ ಈ ದುರಂತದಲ್ಲಿ ಮಣ್ಣಿನ ಜೊತೆಗೆ ಲಾರಿಗಳು ಮತ್ತು ಹೆದ್ದಾರಿ ಬದಿಯ ಅಂಗಡಿಗಳು ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿದ್ವು. ಈ ಘಟನೆಯಲ್ಲಿ ಒಟ್ಟು 11 ಜನ ನಾಪತ್ತೆಯಾಗಿದ್ರು. ರಕ್ಷಣಾ ಕಾರ್ಯಾಚರಣೆಯ ಮೂಲಕ 8 ಮೃತದೇಹಗಳನ್ನು ಪತ್ತೆ ಹಚ್ಚಲಾಗಿತ್ತು. ಆದರೆ ಉಳಿದವರ ಸುಳಿವು ಸಿಕ್ಕಿರಲಿಲ್ಲ. ಮಳೆಯ ನಡುವೆಯೂ NDRF, ನೌಕಾಪಡೆ, ಮುಳುಗು ತಜ್ಞರು ಮತ್ತು ಸ್ಥಳೀಯ ಆಡಳಿತವು ಸತತ 71 ದಿನಗಳ ಕಾರ್ಯಾಚರಣೆ ಬಳಿಕ ಕೇರಳದ ಲಾರಿ ಚಾಲಕ ಅರ್ಜುನ್ ಅವರ ಲಾರಿ ಪತ್ತೆಯಾಗಿತ್ತು. ಲಾರಿಯೊಳಗೆ ಅರ್ಜುನ್ ಮೃತದೇಹ 2 ತುಂಡಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಹೆದ್ದಾರಿಯನ್ನು ವಿಸ್ತರಿಸುವಾಗ ಗುಡ್ಡವನ್ನು ನೇರವಾಗಿ ಕಡಿದಿದ್ದೇ ಈ ಭೂಕುಸಿತಕ್ಕೆ ಪ್ರಮುಖ ಕಾರಣ ಆಗಿತ್ತು. ಇದು ಸ್ಥಳೀಯರ ಆರೋಪ ಮತ್ತು ತಜ್ಞರು ಕೂಡ ಇದನ್ನೇ ಹೇಳಿದ್ರು. ಇದರ ಜೊತೆಗೆ ಶಿವಮೊಗ್ಗ ಇರಬಹುದು, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಮತ್ತು ಹಾಸನ ಜಿಲ್ಲೆಗಳು ಇವತ್ತು ತೀವ್ರ ಸೂಕ್ಷ್ಮ ಪ್ರದೇಶಗಳಾಗಿವೆ. ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅಂದ್ರೆ ಈ ಜಿಲ್ಲೆಗಳ ಯಾವ ಸ್ಥಳದಲ್ಲಿ ಯಾವ ಕ್ಷಣದಲ್ಲಿ ಮಣ್ಣು ಕುಸಿಯುತ್ತೆ ಅನ್ನೋದು ನಿಖರವಾಗಿ ಹೇಳಲು ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈ ಹಿಂದೆ ಭೂಕುಸಿತವಾಗಿದ್ದ ಹಳೆ ಜಾಗದಲ್ಲೇ ಮತ್ತೆ ಭೂಮಿ ಕುಸಿತ ಉಂಟಾಗಬಹುದು ಅಥವಾ
ಸಂಪೂರ್ಣವಾಗಿ ಹೊಸ ಜಾಗದಲ್ಲೇ ಮಣ್ಣು ಕುಸಿದು ಇಂಥ ದುರಂತಗಳು ಸಂಭವಿಸಬಹುದು. ಹಾಗಾದ್ರೆ ಪಶ್ಚಿಮ ಘಟ್ಟವನ್ನು ನಡುಗಿಸ್ತಿರುವಂತಹ ಆ 3 ಬೃಹತ್ ಯೋಜನೆಗಳು ಯಾವುದು ಅಂತ ನೋಡೋದಾದ್ರೆ, ಮೊದಲಿಗೆ ಶೃಂಗೇರಿ ಉಡುಪಿ ರೈಲು ಮಾರ್ಗ. ಅತ್ಯಂತ ಸೂಕ್ಷ್ಮ ಪರಿಸರವಿರುವ ಆಗುಂಬೆ ಮತ್ತು ಶೃಂಗೇರಿ ಅರಣ್ಯದ ಮಧ್ಯೆ ಈ ರೈಲು ಮಾರ್ಗದ ಪ್ರಸ್ತಾಪವಿದೆ. ಇದಕ್ಕಾಗಿ ಬರೋಬ್ಬರಿ 57 ಸುರಂಗ ಮಾರ್ಗವನ್ನು ಕೊರೆಯುವ ಯೋಜನೆ ಕೂಡ ಸರ್ಕಾರಕ್ಕಿದೆ. ಈ ಯೋಜನೆ ಮಾಡಿ ಘಟ್ಟದ ಒಳಭಾಗವನ್ನು ಹೀಗೆ ಜರಡಿಯಂತೆ ಕೊರೆಯುತ್ತಾ ಹೋದ್ರೆ ಭೂಗರ್ಭದ ಸ್ಥಿರತೆ ಉಳಿಯುತ್ತಾ ಭೂಕುಸಿತ ಸಂಭವಿಸದೆ ಮತ್ತೆ ಇನ್ನೇನಾಗುತ್ತೆ ಹೇಳಿ. ಇನ್ನು 2ನೇ ಯೋಜನೆಯನ್ನು ನೋಡೋದಾದ್ರೆ ಆಗುಂಬೆ ರಸ್ತೆ ಸುರಂಗ ಯೋಜನೆ. ರಾಷ್ಟ್ರೀಯ ಹೆದ್ದಾರಿ 169A ನಲ್ಲಿರುವ 14 ಹೇರ್ ಪಿನ್ ತಿರುವುಗಳನ್ನು ಪ್ರಯಾಣ ಸಲೀಸು ಮಾಡೋದಕ್ಕಾಗಿ ಕೇಂದ್ರ ಸರ್ಕಾರ ಸುರಂಗ ಮಾರ್ಗದ ಅಧ್ಯಯನವನ್ನು ಆರಂಭಿಸಿದೆ. ದಟ್ಟ ಕಾಡಿನ ನಡುವೆ ಸುರಂಗ ಕೊರೆಯುವಾಗ ಹೊರಬರುವ ಕೋಟ್ಯಾಂತರ ಟನ್ ಮಣ್ಣು ಮತ್ತು ಕಲ್ಲುಗಳನ್ನು ಎಲ್ಲಿ ಹಾಕ್ತಾರೆ? ಇಡೀ ಬೆಟ್ಟದ ಶ್ರೇಣಿಯೇ ಅಸ್ಥಿರವಾಗಲ್ವಾ? ಇನ್ನು 3ನೇ ಯೋಜನೆ ನೋಡೋದಾದ್ರೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ. ಸುಮಾರು 8,500 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಗಾಗಿ 5 ಬೃಹತ್ ಸುರಂಗಗಳು ಮತ್ತು 8 ಪಂಪಿಂಗ್ ಸ್ಟೇಷನ್ಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿತ್ತು. ಇದಕ್ಕೆ ಬಲಿಯಾಗಬೇಕಾಗಿದ್ದು 133.81 ಎಕರೆ ಅರಣ್ಯ ಭೂಮಿ ಮತ್ತು 16,000ಕ್ಕೂ ಹೆಚ್ಚು ಮರಗಳು. ಈಗಾಗಲೇ ಶರಾವತಿ ಕಣಿವೆಯಲ್ಲಿ 7ಕ್ಕೂ ಹೆಚ್ಚು ಅಣೆಕಟ್ಟುಗಳಿವೆ. ಮಲೆನಾಡಿಗರ ತೀವ್ರ ಹೋರಾಟ ಮತ್ತು ಕೇಂದ್ರ ಪರಿಸರ ಸಚಿವಾಲಯದ ತಜ್ಞರ ಸಮಿತಿ ರೆಡ್ ಸಿಗ್ನಲ್ ಕೊಟ್ಟಿದ್ರಿಂದ ಈ ಯೋಜನೆಗೆ ಸದ್ಯಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಆದ್ರೆ ಈಗ ಬೇಸೂರಿನಲ್ಲಿ ಅಣುಸ್ಥಾವರ ನಿರ್ಮಿಸುವ ಚರ್ಚೆ ಜೋರಾಗ್ತಿದೆ. ಇದಕ್ಕೂ ಕೂಡ ವಿರೋಧ ವ್ಯಕ್ತ ಆಗ್ತಾ ಇದೆ. ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಶರಾವತಿ ಬೇಡ, ನಮ್ಗೆ ರೋಡ್ ಅಗಲ ಮಾಡೋದ್ ಬೇಡ, ನಮ್ಗೆ ಆಗುಂಬೆ ಘಾಟ್ ಸುರಂಗ ಬೇಡ, ನಮ್ಗೆ ರೈಲ್ವೇಸ್ ಎಲ್ಲೂ ಬೇಕಾಗಿಲ್ಲ, ಇರೋದನ್ನೇ ಸಾಕು ನಮ್ಗೆ ಅಂದ್ಬಿಟ್ಟು ಎಲ್ರು ಓಡಾಡ್ಬೇಕಾರೆ ಸರ್ಕಾರ ಈಗ್ಲೂ ಒಂದು ತೋರ್ಸ್ಕೊಂಡು ದಿಮಾಗ್ ತೋರ್ಸ್ಕೊಂಡು ನಾವ್ ಏನ್ ಬೇಕಾದ್ರೆ ಮಾಡ್ತೀವಿ, ನೀವ್ ನಮ್ ಇದನ್ ಕೇಳಿದ್ರೆ ನಾವೆಲ್ಲ ನೆಕ್ಸ್ಟ್ ಜನ ಹೇಳ್ತಿದಾರೆ ಎಲೆಕ್ಷನ್ ಬರ್ಲಿ ಗೊತ್ತಾಗತ್ತೆ ಅಂತ ಹೇಳ್ತಿದಾರೆ ಜನ. ನಮ್ಮ ಸರ್ಕಾರಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಲಿ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳು ಎನ್ವೈರನ್ಮೆಂಟ್ ಇವ್ರುಗಳೆಲ್ಲ ಹೇಳಿದ್ದಾರೆ ಈ ತರ ತೊಂದರೆ ಆಗತ್ತೆ ಮುಂದಕ್ಕೆ, ದಯವಿಟ್ಟು ಮುಟ್ಬೇಡಿ ಅಂದ್ರು. ನಮ್ಮ ಕೆಲವು ನಮ್ಮ ರಾಜಕಾರಣಿಗಳು ಇಲ್ಲ ನಾವ್ ಮಾಡದೇ ಮಾಡ್ತೀವಿ, ಅದೇನಾದ್ರೂ ಏನು ನಮ್ಗೇನು, ನಮ್ಮ ಹೊಟ್ಟೆ ಪಾಡ್ ಚೆನ್ನಾಗಿದೆ, ನಮ್ಮ ಮಕ್ಳು ಚೆನ್ನಾಗಿದ್ದಾರೆ, ನಮ್ಮ ಮನೆ ಚೆನ್ನಾಗಿದೆ, ಬೇರೆಯವ್ರ ಹಾಳಾದ್ರೆ ನನಗೇನು ಆಗ್ಬೇಕು ಇಂಥವ್ರು ನಾವು ಹೋಗ್ಬಿಟ್ಟು ಎಲೆಕ್ಟ್ ಮಾಡಿ ಕೂರ್ಸಿದೀವಿ. ಸೊ ಇದು ನಾವೇ ಈಗ ನಾವು ಫಲ ಕೊಡ್ಕೋಬೇಕು. ಇಂಥ ಶನಿಗಳಿಗೆಲ್ಲ ಓಟ್ ಹಾಕಿ ಪದಾರ್ತಿದೀವಿ ಅಂತ ಹೇಳ್ಬೇಕು. ಇಲ್ಲಿ ಮುಖ್ಯವಾದ ಪ್ರಶ್ನೆಯೊಂದು ಮೂಡುತ್ತೆ. ಪ್ರತಿಯೊಂದಕ್ಕೂ ಹೀಗೆ ವಿರೋಧ ವ್ಯಕ್ತಪಡಿಸ್ತಾ ಹೋದ್ರೆ ಅಭಿವೃದ್ಧಿ ಸಾಧಿಸೋದಾದ್ರೂ ಹೇಗೆ? ಪರಿಸರ ತಜ್ಞರು ಹೇಳೋದು ಇಷ್ಟೇ, ನಮಗೆ ಅಭಿವೃದ್ಧಿ ಬೇಕು, ಜೊತೆಗೆ ಅದು ವೈಜ್ಞಾನಿಕವಾಗಿದ್ರೆ ಮಾತ್ರ. ಯಾವುದೇ ಯೋಜನೆಗೆ ಅನುಮೋದನೆ ನೀಡುವ ಮುನ್ನ ಪ್ರಾಮಾಣಿಕವಾಗಿ ಪರಿಸರ ಪ್ರಭಾವದ ಮೌಲ್ಯಮಾಪನ ಆಗಬೇಕು. ಆದರೆ ದುರದೃಷ್ಟವಶಾತ್ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಮತ್ತು ಡಾಕ್ಟರ್ ಕಸ್ತೂರಿ ರಂಗನ್ ಅವರ ವರದಿಗಳನ್ನು ಸರ್ಕಾರ ಈಗಾಗಲೇ ಕಸದ ಬುಟ್ಟಿಗೆ ಎಸೆದಿದೆ. ರಾಜಕೀಯ ಮತ್ತು ವಾಣಿಜ್ಯ ಹಿತಾಸಕ್ತಿಗಳಿಗಾಗಿ ಪರಿಸರ ಅನುಮತಿ ಪಡೆಯುವುದು ಕೇವಲ ಒಂದು ಫಾರ್ಮಲ್ ಪ್ರೋಸೆಸ್ ಆಗಿಬಿಟ್ಟಿದೆ. ಅದು ಸೀರಿಯಸ್ ಆಗಿ ತಗೊಂಡು ಯಾರು ಮಾಡ್ತಾ ಇಲ್ಲ. ಪಶ್ಚಿಮ ಘಟ್ಟದ ರಕ್ಷಣೆಗಾಗಿಯೇ ಗಾಡ್ಗಿಲ್ ಮತ್ತು ಕಸ್ತೂರಿ ರಂಗನ್ ಸಮಿತಿಗಳು ಅಧ್ಯಯನ ನಡೆಸಿ ವರದಿ ನೀಡಿದ್ವು. ಈ ವರದಿಯಲ್ಲಿ ಮಾನವ ಹಸ್ತಕ್ಷೇಪದ ನಿಯಂತ್ರಣದ ಶಿಫಾರಸನ್ನು ಮಾಡಲಾಗಿತ್ತು. ಆದರೆ ಕರ್ನಾಟಕ ಸೇರಿದಂತೆ ಎಲ್ಲಾ ರಾಜ್ಯಗಳು ರಾಜಕೀಯ ಮತ್ತು ವಾಣಿಜ್ಯ ಹಿತಾಸಕ್ತಿಗಳಿಗಾಗಿ ಈ ವರದಿಯನ್ನು ಮೂಲೆಗುಂಪು ಮಾಡಿತ್ತು. ಪಶ್ಚಿಮ ಘಟ್ಟದ ಮೇಲೆ ದೊಡ್ಡ ದಾಳಿ ಶುರುವಾಯಿತು. ಇಲ್ಲಿ ಪೊಟೆನ್ಶಿಯಲ್ ಇದೆ ಅನ್ನೋ ಕಾರಣಕ್ಕೆ, ಅಂದ್ರೆ ಕನೆಕ್ಟಿವಿಟಿ ಬೇಕು, ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಕನೆಕ್ಟಿವಿಟಿ ಬೇಕು ಅಂತ ಹೆದ್ದಾರಿಗಳನ್ನ, ಸಾಗರ ಮಾಲದ ಅಡಿಯಲ್ಲಿ, ಆಮೇಲೆ ರೈಲ್ವೆ ಲೈನ್ಗಳನ್ನ ಕನೆಕ್ಟಿವಿಟಿ ನೆಪದಲ್ಲಿ, ವಿದ್ಯುತ್ ಯೋಜನೆಗಳನ್ನ, ಪವರ್ ಬೇಕು ಅನ್ನೋ ನೆಪದಲ್ಲಿ, ವಿದ್ಯುತ್ ಯೋಜನೆ ಅಂದ್ರೆ ಅದರಲ್ಲಿ ಹಲವಾರು ಯೋಜನೆಗಳು ಬರ್ತವೆ, ಜಲ ವಿದ್ಯುತ್ ಯೋಜನೆಗಳು ಬರ್ತವೆ, ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಗಳು ಬರ್ತವೆ. ಈ ತರದ ಯೋಜನೆಗಳನ್ನ ಬಲವಂತವಾಗಿ ಹೇರ್ತಾ ಇದ್ದಾರೆ. ನಮ್ಮ ಇದರಲ್ಲಿ ಪಶ್ಚಿಮ ಘಟ್ಟದಲ್ಲಿ ಯಾರು ಇದನ್ನ ಕೇಳ್ತಾ ಇಲ್ಲ. ವಾಸ್ತವಿಕವಾಗಿ ಇಲ್ಲಿ ಸಮಸ್ಯೆಗಳೇ ಬೇರೆ ಇದಾವೆ. ಇಲ್ಲಿ ಕನೆಕ್ಟಿವಿಟಿ ಸಮಸ್ಯೆ ಇಲ್ಲ ಅಥವಾ ಬೇರೆ ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳೇ ಬೇರೆ, ಅವರು ಪರಿಹಾರ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥ ದೊಡ್ಡ ಯೋಜನೆಗಳ ಪರಿಹಾರವೇ ಬೇರೆ. ಹಾಗಾಗಿದೆ, ಒತ್ತು ಬಲವಂತವಾಗಿ ನಮ್ಮ ಮೇಲೆ ಇಲ್ಲಿ ಹೇರಲಾಗ್ತಾ ಇದೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ವಾಸ್ತವ ಒಂದೇ. ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಒಟ್ಟೊಟ್ಟಿಗೆ ಸಾಗಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ನಮ್ಮ ದುರಾಸೆಯ ಅಭಿವೃದ್ಧಿಯ ಮಾದರಿಯನ್ನು ಕೈಬಿಟ್ಟಾಗ ಮಾತ್ರ. ಇವತ್ತು ನಾವು ಪರಿಸರ ಸಂರಕ್ಷಣೆ ಅಂದ್ರೆ ಕೇವಲ ಒಂದು ಗಿಡ ನೆಡೋದು, ಗಿಡ ನೆಟ್ಟೋದಕ್ಕೆ ನೀರು ಹಾಕಿದ ತಕ್ಷಣ ಇದು ಪರಿಸರ ಸಂರಕ್ಷಣೆ ಆಯಿತು ಅಂತ ಅನ್ಕೋತೀವಿ. ಆದರೆ ಅದಲ್ಲ. ಪ್ರಕೃತಿ, ಈಗ ಇರುವಂತ ಪ್ರಕೃತಿಯನ್ನು
ಮುಂದಿನ ಜನರೇಷನ್ಗೆ ಅದನ್ನು ಉಳಿಸ್ಕೊಂಡು ಹೋಗೋದು ಕೂಡ ಒಂದು ಪರಿಸರ ಸಂರಕ್ಷಣೆಯ ಪ್ರಮುಖ ಭಾಗ. ಪ್ರಕೃತಿಗೆ ನಾವು ಜಾಗ ಕೊಟ್ಟು ಗೌರವ ಕೊಡದಿದ್ರೆ ಪ್ರಕೃತಿ ತಾನಾಗಿ ಅದರನ್ನು ಜಾಗ ಮಾಡ್ಕೊಳ್ಳುತ್ತೆ ಅನ್ನೋ ಸತ್ಯ ನಾವು ಆದಷ್ಟು ಬೇಗ ಅರ್ಥ ಮಾಡ್ಕೋಬೇಕು. ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಗಳು ಇನ್ನಾದ್ರೂ ಎಚ್ಚೆತ್ಕೊಳ್ದಿದ್ರೆ ನಾವು ವಯನಾಡ್ ಮಾದರಿಯ ದುರಂತಗಳನ್ನು ನಮ್ಮ ಆಗುಂಬೆ, ಕೊಡಗು, ಚಿಕ್ಕಮಗಳೂರು ಅಥವಾ ಉತ್ತರ ಕನ್ನಡದ ಘಟ್ಟಗಳಲ್ಲಿ ನೋಡ್ಬೇಕಾಗಿ ಬರ್ಬೋದು. ಅಭಿವೃದ್ಧಿ ಹೆಸರಿನಲ್ಲಿ ಹೆದ್ದಾರಿ, ರೈಲು ಮಾರ್ಗಗಳನ್ನೇನೋ ನಿರ್ಮಿಸ್ಬಿಡ್ಬೋದು. ಆದರೆ ಅವುಗಳನ್ನು ಬಳಸಲಿಕ್ಕೆ ಮನುಷ್ಯರೇ ಬದುಕಿರೋದಿದ್ರೆ ಅಂತ ಅಭಿವೃದ್ಧಿ ಯೋಜನೆಗಳಿಗೆ ಅರ್ಥನೇ ಇಲ್ಲ ಅಲ್ವಾ? ಇದು ಈ ಹೊತ್ತಿನ ವಿಶೇಷ. ನಾಳೆ ಇಂಥದೇ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.